ರಕ್ಷಿತಾ ಅವ್ರು ಸ್ವಲ್ಪ ಇದ್ ಮಾಡ್ತಾರೆ ಕಾಮೆಂಟ್ ಹಾಕಂಡ್ ಹಂಗೆ ಹಿಂಗೆ ಅಂತ. ಅವೆಲ್ಲ ಗೆಲ್ಲಲ್ಲ, ಗೆಲ್ಲಿನೇ ವಿನ್ನರ್. ಅವ್ರನ್ನ ಎಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ ಅಷ್ಟೇ. ಅವರೇ ಚೆನ್ನಾಗಿ ಎಲ್ಲ ಬರೀ ಕಿತಾಪತಿ ಜನ ಅಲ್ಲಿರೋರು ಒಬ್ರು ಇಷ್ಟ ಆಗಲ್ಲ. ಈ ಸಲ ಫೈನಲ್ ಬರೋದು ಗಿಲ್ಲಿ ಒಬ್ಬ. ಏನಾದ್ರೂ ಅವ್ನು ಮುಂದೆ ತೊಳಿಬೇಕು ಅಂತ ಇದ್ದಾರೆ, ಅವ್ನು ಗೆಲ್ಲಬೇಕಂತ ಮುಂದೆ ಆಡ್ತಾ ಇದ್ದಾರೆ. ನನ್ಗೆ ಯಾರು ಇಷ್ಟ ಆಗಲ್ಲ, ಗಿಲ್ಲಿನ ಒಬ್ಬನೇ ಇಷ್ಟ ಆಗಲ್ಲ ಅಷ್ಟೇ. ಅವ್ರ ಹತ್ರ ಕಲೆ ಇಲ್ಲ, ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಜನ ತುಳಿಯಕ್ಕೆ ಮುಂದ್ ಬರ್ತಾರೆ. ಗಿಲ್ಲಿ ಗೆದ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಆಡ್ತಾವನಲ್ಲ. ಗಿಲ್ಲಿ ಕಾವ್ಯ ಫೇವರೇಟ್. ಎಲ್ಲರೂ ಅವರೇ 100% ಅವರೇ. ಗಿಲ್ಲಿ ಗಿಲ್ಲಿ ಗಿಲ್ಲಿ. ನಮಸ್ಕಾರ, ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಾನ್ ಇವತ್ತು ಮಲ್ಲೇಶ್ವರಂ ನಲ್ಲಿದ್ದೀನಿ. ಸೊ ಇಲ್ಲಿ ಜನನ ಮಾತನಾಡಿಸ್ತಾ ಹೋಗೋಣ. ಇನ್ನೇನು ಬಿಗ್ ಬಾಸ್ ಕೂಡ ಫಿನಾಲೆಗೆ ಹತ್ರ ಆಗ್ತಾ ಇದೆ. ಈಗಾಗ್ಲೇ ಕಂಟೆಸ್ಟೆಂಟ್ಸ್ ನಡುವೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ. ಯಾರ್ ಇರ್ತಾರೆ ಮನೆಯಲ್ಲಿ, ಯಾರ್ ಹೋಗ್ತಾರೆ, ಟಾಪ್ 5 ಯಾರ್ ಆಗ್ತಾರೆ, ಯಾರ್ ಗೆಲ್ಬೇಕು, ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾವ್ ಜನರನ್ನ ಕೇಳ್ತಾ ಹೋಗೋಣ. ಅವ್ರಿಗೆ ಏನ್ ಅನ್ಸುತ್ತೆ ಈ ಸೀಸನ್ ಬಿಗ್ ಬಾಸ್ ಬಗ್ಗೆ ಅಂತ. ಬನ್ನಿ ಸರ್, ಈ ಸೀಸನ್ ಬಿಗ್ ಬಾಸ್ ಹೇಗ್ ಬರ್ತಾ ಇದೆ? ಇನ್ನೇನು ಫಿನಾಲೆ ಹತ್ರ ಬರ್ತಿದೆ, ಚೆನ್ನಾಗ್ ಬಂದಿದ್ಯಾ ಏನು? ಚೆನ್ನಾಗಿ ಬಂದಿದ್ದು. ಚೆನ್ನಾಗ್ ಬರ್ತಿದೆ. ಹಾ. ಯಾರ್ ಗೆಲ್ಬೇಕು? ಗಿಲ್ಲಿ ಗಿಲ್ಲಿನೇ ಗೆಲ್ಬೇಕು. ಯಾಕೆ? ಗಿಲ್ಲಿ ಅಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್, ಅದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡ್ತಾರೆ ಅಂತ. ಇವಾಗ ಬರೀ ಎಂಟರ್ಟೈನ್ಮೆಂಟ್ ನೋಡಕ್ ಆಗಲ್ಲ, ಟಾಸ್ಕ್ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ನೋಡ್ತಾರೆ. ಅವ್ರು ಮಾಡಿದಾರಲ್ಲ ಸುಮಾರು ಟಾಸ್ಕ್ ಅವ್ರು ಗೆದ್ದಿದ್ದಾರೆ. ಸೋಂಬೇರಿ ಅಂತಾರೆ. ಅವೆಲ್ಲ ಸುಳ್ಳು ಮೇಡಮ್. ಸುಮಾರು ಟಾಸ್ಕ್ ಗೆದ್ದಿದ್ದಾರೆ, ಅಲ್ಲಿ ಸ್ವಲ್ಪ ಇದ್ ಮಾಡ್ತಾ ಇದಾರೆ ಅಷ್ಟೇ. ಅವ್ರನ್ನ ಎಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ ಅಷ್ಟೇ. ಅವರೇ ಚೆನ್ನಾಗ್ ಆಡ್ತಾ ಇದ್ರು. ಹೇಗಿತ್ತು ಗಿಲ್ಲಿ ಕ್ಯಾಪ್ಟನ್ಸಿ? ಗಿಲ್ಲಿ ಕ್ಯಾಪ್ಟನ್ಸಿ ಅಂದ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕಾವ್ಯ ಅವ್ರ ಬಗ್ಗೆ ಸ್ವಲ್ಪ ಇದ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ಚೆನ್ನಾಗಿತ್ತು. ನಾಮಿನೇಷನ್ ತಪ್ಪು ಅಂತನಾ? ಏನ್ ಹೇಳಿ? ನಾಮಿನೇಟ್ ಮಾಡಿದ್ದು ಕಾವ್ಯನ ನಾಮಿನೇಟ್ ಮಾಡಿದ್ದು ತಪ್ಪು ಅಂತ ಬಿಂಬಿಸ್ತಾ ಇದಾರೆ. ಅವ್ರು ತಪ್ಪು ಅಂತಲ್ಲ, ಅದೇ ಅವ್ರ ಪರವಾಗಿ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಮಾಡಿಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಕೂತು ಚರ್ಚೆ ಮಾಡಿ ಇದ್ ಮಾಡ್ಬೇಕಾಗಿತ್ತು. ಯಾರು ಅಶ್ವಿನಿ ಅವರು ಎಲ್ಲ ಇದಾಗಿದ್ರಲ್ಲ, ವೈಸ್ ಕ್ಯಾಪ್ಟನ್ ಆಗಿದ್ರಲ್ಲ ನೋಡಿ, ಅವರು ಎಲ್ಲ ಕೂತು ಚರ್ಚೆ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಕ್ಯಾಪ್ಟನ್ ಅದಕ್ಕೋಸ್ಕರ ಅವ್ರ ಮೇಲೆ, ಗಿಲ್ಲಿ ಅವ್ರ ಮೇಲೆ ಅವ್ರು ಟಾರ್ಗೆಟ್ ಮಾಡಿ ಇದ್ ಮಾಡ್ತಾ ಇದಾರೆ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ? ರಕ್ಷಿತಾಗೆ ಗಿಲ್ಲಿ ಮೇಲೆ ಲೈಟ್ ಆಗಿ ಲವ್ ಆಗಿದೆ ಅಂತ ಅನ್ಸುತ್ತಾ? ಏನ್ ಆತರ ಅನ್ಸಿಲ್ಲ ಮೇಡಮ್, ಮಾಮೂಲಿ ಆಗಿದ್ದಾರೆ. ಗಿಲ್ಲಿ ಜೊತೆ ಇದ್ರೆ ಅಲ್ಲ ಆತರ ಅನ್ಸಿದೆ. ಕಾವ್ಯ ಅವ್ರ ಕಂಡ್ರೆ ಅವ್ರಿಗೆ ಆಗಲ್ಲ, ಆತರ ಅನ್ಸಿದೆ ಏನಿದ್ ಬಿಟ್ರೆ ಏನ್ ಆತರ ಇಲ್ಲ. ಅವ್ ಇನ್ನು ಪುಟ್ಟಿ ನೋಡ್ಬೇಕು ಮೇಡಮ್ ಅಂತ ಹೇಳಕ್ಕಾಗಲ್ಲ. ರಾಶಿಕಾ ಬರ್ಬೋದು ಅಂತಿದಾರೆ ಕೆಲವರು. ಇರ್ಬಹುದು ಮೇಡಮ್, ಅವರು ಯಾಕೆಂದ್ರೆ ಟಾಸ್ಕ್ ನ ಅವರು ಸ್ವಲ್ಪ ಚೆನ್ನಾಗಿ ತಗೊಂಡ್ ಆಡ್ತಾರೆ. ಅವರು ಇರ್ಬೋದು, 5 ಬರ್ಬೋದು. ಗಿಲ್ಲಿಗೆ ಅವರೇ ಗೆಲ್ತಾರೆ. ಗೆಲ್ಲದ ಅವ್ರೇನೆ, 100% ಅವ್ರೇನೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಸ್ವಲ್ಪ ಅವ್ರು ರಕ್ಷಿತಾ ಕಡೆ ಅವ್ರು ಸ್ವಲ್ಪ ಇದ್ ಮಾಡ್ತಾರೆ ಕಾಮೆಂಟ್ ಹಾಕಂಡ್ ಹಂಗೆ ಹಿಂಗೆ ಅಂತ. ಅವೆಲ್ಲ ಗೆಲ್ಲಲ್ಲ, ಗಿಲ್ಲಿನೇ ವಿನ್ನರ್. 100% ಅವ್ರೆ. ಹೌದೌದು, 100%. ಈ ಸೀಸನ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದೀನಿ. ಹೇಗ್ ಬರ್ತಿದೆ? ಚೆನ್ನಾಗಿದೆ. ನಮ್ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್. ಬಾದ್ಶಾ ಕಿಚ್ಚ ಸುದೀಪ್. ಈಗ ಇನ್ನೇನ್ ಫಿನಾಲೆಗ್ ಹತ್ರ ಬರ್ತಾ ಇದೀವಿ. ಬಿಗ್ ಬಾಸ್ ಇನ್ನೇನ್ ಮುಗ್ದೋಗುತ್ತೆ 2-3 ವಾರದೊಳಗೆ. ಸೊ ಏನಾದ್ರು ಮಿಸ್ ಆಗತ್ತಾ? ಇಫ್ ಏನಾದ್ರು ಬಿಗ್ ಬಾಸ್ ಎಂಡ್ ಆದ್ರೆ ಎಂಟರ್ಟೈನ್ಮೆಂಟ್ ಮಿಸ್ ಆಗತ್ ಗ್ಯಾರಂಟಿ ಅಂತನಾ? ಇಲ್ಲ, ಆತರ ಏನಿಲ್ಲ, ಬಟ್ ಇದು ಮುಂದುವರಿಯುತ್ತೆ. ಈ ಸಲ ಫೈನಲ್ ಬರೋದು ಗಿಲ್ಲಿ ಒಬ್ರೆ. ತುಂಬಾ ಕಷ್ಟಪಟ್ಟು ಅವ್ರ ಮನೆ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು, ಅವ್ರು ಕಷ್ಟಪಟ್ಟು ಇಲ್ಲಿ ಬಂದು ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಲಗ್ಗೆರೆಯಲ್ಲಿ ಚೆನ್ನಾಗಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವ್ರ ಹತ್ರ ಕಲೆ ಇದೆ, ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದಾರೆ. ಬಟ್ ಏನ್ ಗೊತ್ತಾ, ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಜನ ತುಳಿಯಕ್ಕೆ ಮುಂದ್ ಬರ್ತಾರೆ. ಅದು ಬೇಡ, ಎಲ್ಲರನ್ನು ಚೆನ್ನಾಗಿ ಬೆಳೆಸ್ಬೇಕು. ಈಗ ಅಶ್ವಿನಿ 2.0 ಹೇಗಿದೆ? ಅವ್ರು ಚೆನ್ನಾಗಿದೆ. ಅವರು ಬಡವ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ, ಚೆನ್ನಾಗ್ ಮಾಡ್ತಾರೆ. ಅವರು ಬರ್ಬೇಕು. ಬಟ್ ಗಿಲ್ಲಿ ಆದ್ಮೇಲೆ ಅವರೇ ನೆಕ್ಸ್ಟ್. ಅವ್ರಿಬ್ರು ಬಿಟ್ಟು ಇನ್ಯಾರು ಇಷ್ಟ. ಕರ್ಕೊಂಡು ಹೋಗಕ್ಕೆ ಗಿಲ್ಲಿ ಟ್ರೈ ಮಾಡ್ತಿದ್ದಾರೆ. ಅವ್ರ ಮನ್ಸಿಗೆ ಇಷ್ಟ ಆಗುತ್ತಾ, ಅವ್ರ ಮದುವೆ ಆಗ್ಲಿ, ಚೆನ್ನಾಗಿರ್ಲಿ, ಚೆನ್ನಾಗಿ ಬಾಳಿ ಬದುಕ್ಲಿ, ನಮಗೂ ಅದೇ ಇಷ್ಟ. ಇನ್ನು ಗಿಲ್ಲಿ ಅವ್ರ ವಂಶದ ಕುಡಿ ರಕ್ಷಿತಾಗೆ ಕಾವ್ಯ ಗಿಲ್ಲಿ ಪಕ್ಕ ಕುತ್ಕೊಂಡ್ರೆ ಆಗಲ್ಲ, ಉರಿಯುತ್ತೆ. ಇವತ್ ಪ್ರೋಮೋ ಬೇರೆ ಬಿಟ್ಟಿದ್ದಾರೆ, ಅದ್ರ ಬಗ್ಗೆನೆ ಏನ್ ಅನ್ಸುತ್ತೆ ನಿಮ್ಗೆ? ರಕ್ಷಿತಾಗ್ ಲವ್ ಆಗಿದ್ಯಾ ಗಿಲ್ಲಿ ಮೇಲೆ? ಯಾರ ಮೇಲೆ? ಇವಾಗ ನನ್ನನ್ನು ಎಲ್ಲಾರು ಇಷ್ಟ ಪಡ್ತಾರೆ, ಹಂಗಂತ ನಾನು ಅವ್ರನ್ನೆಲ್ಲ ಇಷ್ಟ ಪಡಕತ್ತ? ನಮ್ ಮನ್ಸಿಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನೇ ಇಷ್ಟ ಪಡಕ. ಗಿಲ್ಲಿ ಒಬ್ರೆ ಫೈನಲ್ ಟಾಪ್ 5. ಐ ಡೋಂಟ್ ನೋ. ಹೇಳ್ಬೋದು ಇಂಥವ್ರು ಬರ್ತಾರೆ ಅಂತ ಅನ್ಸಿದ್ರೆ ಯಾರ್ಯಾರು? ನೋ, ಯಾರು ಇಲ್ಲ. ನೋ ಕಮೆಂಟ್. ಥ್ಯಾಂಕ್ ಯು. ಓಕೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್? ನೋಡ್ತಾ ಇದ್ದೀನಿ. ಯಾರು ನಿಮ್ ಫೇವರೇಟ್ ಕಂಟೆಸ್ಟೆಂಟ್? ಗಿಲ್ಲಿ ನಟ. ಗಿಲ್ಲಿ ನಟ ಯಾಕೆ? ಅವ್ರು ತುಂಬಾ ಒಂಥರ ಒಳಗೊಂದು ಹೊರಗೊಂದು ಏನಿಲ್ಲ, ಕರೆಕ್ಟ್ ಆಗಿ ಆಡ್ತಾ ಇದಾರೆ. ಆಟ
ಅವ್ರು ಗೆದ್ರೆ ಖುಷಿ ಮೇಡಮ್. ಹಳ್ಳಿ ಪ್ರತಿಮೆ. ಇವಾಗ ಎಪಿಸೋಡ್ಸ್ ಎಲ್ಲ ನೋಡ್ಕೊಂಡ್ ಬಂದಿರ್ತೀರಾ ಅಲ್ವಾ, ಗಿಲ್ಲಿ ನಾಮಿನೇಷನ್ ಇಂದ ಕಾವ್ಯನ್ ಸೇವ್ ಮಾಡ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಪಟ್ರು ಅಂತ ಮನೆಯವರೆಲ್ಲ ಆರೋಪ ಮಾಡಿದ್ರು ಸುದೀಪ್ ಸರ್ ಮುಂದೆ. ನಿಮ್ಗೆ ಏನ್ ಅನ್ಸುತ್ತೆ? ಅದು ಬೇಜಾರು ಅನಿಸ್ತತೆ ಮೇಡಮ್. ಅವ್ರು ಒಳಗೊಂದು ಹೊರಗೊಂದು ಆ ತರ ತಪ್ಪು ಮಾತಾಡೋದು, ಮೇಡಮ್ ಮಾತಾಡೋದು ತಪ್ಪು ಅನಿಸ್ತದೆ. ಅದು ಅಶ್ವಿನ್ ಅವರು. ನಿಮ್ ಪ್ರಕಾರ ಯಾರು ಇರ್ತಾರೆ ಟಾಪ್ 5 ಅಲ್ಲಿ? ಗಿಲ್ಲಿ ಮತ್ತೆ ಮತ್ತೆ ರಾಸಿಕಾ, ಇಲ್ಲ ಅಂತಂದ್ರೆ ಕಾವ್ಯ ಇರ್ಬೋದು. ಸರ್, ಈ ಸೀಸನ್ ಬಿಗ್ ಬಾಸ್ ನೋಡಿದೀರಾ ಅಲ್ವಾ? ನೋಡ್ತಾ ಇದೀನಿ, ಮಧ್ಯ ನೋಡ್ತಾ ಇರ್ತೀನಿ. ಹೇಳಿ ಮೇಡಮ್. ನಿಮ್ಗೆ ಯಾರು ಇಷ್ಟ? ಇವನು ಯಾರು ಅವನ ಹೆಸರು? ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗಿಲ್ಲಿ ಹ್ಮ್. ವೋಟ್ ಮಾಡ್ತಾ ಇದ್ದೀರಾ? ಓಟ್ ಹಾಕ್ತಾ ಇದೀವಿ. ಗಿಲ್ಲಿ ಗೆದ್ರೆ ಪರವಾಗಿಲ್ಲ, ಅವ್ನ್ ಕರೆಕ್ಟ್ ಆಗಿ ಆಡ್ತಾವನಲ್ಲ. ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಗೆಲ್ಬೇಕಂತ ಎಲ್ಲ ಬರೀ ಕಿತಾಪತಿ ಜನ ಅಲ್ಲಿರೋರು, ಒಬ್ರು ಇಷ್ಟ ಆಗಲ್ಲ ಅಲ್ಲಿ. ಯಾರು ಇಷ್ಟ ಆಗಲ್ಲ? ಯಾಕೆಂದ್ರೆ ಬರೀ ಅವ್ರದ್ ಇವ್ರಿಗೆ ಅವ್ರಿಗೆ ಹೇಳೋರು. ಅವ್ನ್ ನಿಯತ್ತ ಫ್ರಾಂಕ್ ಆಗಿ ಆಡ್ತಾವನೆ, ನೀಟಾಗಿ ಅದಕ್ಕೇನು ಸಲ್ಲಿಸ್ಬೇಕೋ ಅದನ್ನ ಸಲ್ಲಿಸ್ತಾವನಪ್ಪ, ಇಷ್ಟ ಹೇಳ್ಬೋದು. ಇವಾಗ ಗಿಲ್ಲಿ ವಂಶದ್ ಕುಡಿ ರಕ್ಷಿತಾಗೆ ಕಾವ್ಯ ಕಂಡ್ರೆ ಆಗಲ್ಲ, ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ. ಹೆಂಗಸ್ರ ಬುದ್ಧಿ ಅದೇ ಅಲ್ವಾ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಬರೀ ಅದೇನೆ, ಸ್ವಾರ್ಥ ಬಿಟ್ಟು ಯಾರು ಆಡ್ತಾರೋ ಅವ್ರು ಗೆಲ್ತಾರಪ್ಪ, ಇಷ್ಟ ಹೇಳ್ಬೋದು. ಇವಾಗ ರಕ್ಷಿತಾಗೆ ಗಿಲ್ಲಿ ಮೇಲೆ ಲವ್ ಆಗಿದ್ಯಂತಲ್ಲ, ಅದ್ರ ಬಗ್ಗೆ ಅದು ಅವ್ರ ಪರ್ಸನಲ್ ಆಗುತ್ತೆ. ಆಟ ಹುಡ್ಗ ಬೇಕು ಅಂತಾರೆ. ಅಲ್ಲಲ್ಲ, ಅದು ಪರ್ಸನಲ್. ಆಟ ಅಂತ ಬಂದ್ರೆ ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ, ಯಾರು ಗಿಲ್ಲಿ ಆಡ್ತಾ ಇದ್ದಾನೆ. ಅದಕ್ಕೆ ಏನ್ ನ್ಯಾಯ ಸಲ್ಲಿಸ್ಬೇಕು ಅದನ್ನ ಸಲ್ಲಿಸ್ತಾವನೆ, ಇಷ್ಟ ಮಾತ್ರ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿರೋರೆಲ್ಲ ಸ್ಟಾರ್ಟಿಂಗ್ ಬಂದಾಗ ಒಂಥರ, ಆಮೇಲೆ ಚೇಂಜ್ ಆಗ್ತಾ ಹೋದ್ರು. ಅವನೇನು ಚೇಂಜ್ ಆಗಿಲ್ಲ, ಹೊರಗಡೆ ಹೆಂಗಿದ್ನ ಒಳಗಡೆ ಹಂಗೆ ಇದ್ದಾನೆ. ಒಟ್ ಗಿಲ್ಲಿನೇ ಓಕೆ ನಮ್ಗಂತೂ. ಬೇರೆ ಇನ್ನೇನ್ ಹೇಳ್ಬೋದೋ ನಂಗೆ ಗೊತ್ತಿಲ್ಲ, ಇಷ್ಟ ಮಾತ್ರ ಹೇಳ್ತೀನಿ. ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಸರ್? ಮೇಡಮ್ ಅದ್ರ ಬಗ್ಗೆ ಹೇಳಕ್ ಆಗಲ್ಲ. ಅದೇ ಅವ್ರ ಕಾಲ ಹೇಳುದು ಇವ್ರ ಕಾಲ ಹೇಳುದು, ಕೊನೆಗೆ ಯಾರು ಬರ್ತಾರೆ ಅಂತ ಅದೇ ಹೇಳಲ್ಲ. ಒಟ್ ಗಿಲ್ಲಿ ಬರ್ತಾನೆ ಅನ್ಸುತ್ತೆ, ಯಾಕಂದ್ರೆ ಕರೆಕ್ಟ್ ಆಗಿ ಆಡ್ತಾ ಇದ್ದಾನು. ಅಲ್ಲಿ ಅಲ್ಲಂಡೆ ಅಕ್ನಾತಿ ಏನಿಲ್ಲ. ಇವಾಗ ನಾವು ವಾಸ್ತವ ಇವಾಗ ಏನಿದೀವೋ ಹಂಗಿದಾನ ಒಳಗಡೆ ಅಷ್ಟೇ. ಅದ್ ಆಟ ಅಂತ ಬಂದ್ರೆ ಅದೇನ್ ಆಡ್ಬೇಕು ಅದನ್ನ ಆಡ್ತಾವನೆ. ಅದನ್ನ ಏನ್ ಹೇಳ್ಬೇಕು, ಮೊನ್ನೆ ಸುದೀಪ್ ಸರ್ ಕೇಳಿದಾಗ ಹೇಳಿಲ್ವಾ, ಕರೆಕ್ಟ್ ಆಗಿ ಹೇಳದ್ನಲ್ವಾ. ಅದೇ ನಮ್ಗೇನೋ ಪರವಾಗಿಲ್ಲ, ಅದು ಪಾಪ ಒಂದ್ ಸಾಮಾನ್ಯ ಇದ್ರಿಂದ ಹೋಗಿರೋದು. ಅಂತವ್ರು ಗೆದ್ರೆ ಒಳ್ಳೇದಾಗುತ್ತೆ, ಏನೋ ಬದುಕತ್ತಾರೆ. ಪಾಪ ಅವನು ಎಷ್ಟೋ ಕಷ್ಟಪಟ್ಟು ಬಂದಿದ್ದಾನೆ ಅಲ್ವಾ, ಅಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಅಲ್ವಾ. ಸರ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಯಾರು ಇಷ್ಟ ನಿಮ್ಗೆ? ನನಗೆ ಗಿಲ್ಲಿ ನಟ ಇಷ್ಟ. ಗಿಲ್ಲಿ ನಟ ಇಷ್ಟ. ಯಾಕೆ? ಯಾಕಂದ್ರೆ ಒಂದು ಹಳ್ಳಿಯಿಂದ ಬಂದಿರೋದ್ರಿಂದ ಅವ್ರ ಕಷ್ಟ ಸುಖ ಮಾಡೋದ್ರಿಂದ ಒಂದು ಪೊಸಿಷನ್ ಬರ್ಬೇಕಂತ ಒಂದು ಕಷ್ಟ ಸುಖ ಮಾತಾಡ್ತಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಈಗ ಅಂದ್ರೆ ಲಾಸ್ಟ್ ವೀಕ್ ಎಲ್ಲ ನೋಡಿದೀರಾ ಅಲ್ವಾ, ಕಾವ್ಯನ ಸೇವ್ ಮಾಡೋದಕ್ಕೆ ನಾಮಿನೇಷನ್ಸ್ ಮಾಡ್ದಂಗಿತ್ತು ಅಂತ ಮನೆಯವರೆಲ್ಲ ಆರೋಪ ಮಾಡಿದ್ರು. ನಿಮ್ಗೆ ಅನ್ಸುತ್ತಾ? ಇಲ್ಲ, ಅದು ಸುಳ್ಳು ಮೇಡಮ್. ಅದು ಆಟ ಆಡ್ತಾ ಇದಾರೆ, ಪಬ್ಲಿಕ್ ನೋಡೋರು ಹಂಗ್ ತಿಳ್ಕೊಂತಾರೆ ಅಷ್ಟೇ. ನಮ್ಗಂತ ಹಂಗ ಅನ್ಸ್ಲಿಲ್ಲ. ಅವ್ನ ಆಟ ಅವ್ನ ಆಡ್ತಾನೆ. ಸೊ ಇವಾಗ ಒಬ್ಬನ್ನು ಉಳಿಸ್ಬೇಕು, ಒಬ್ಬನ್ ಕಾಪಾಡ್ಬೇಕಂತ ಹೋಗಿದ್ರೆ ಅದು ಆಟನೇ ಅಲ್ಲ. ಆದ್ರೆ ಜನ ಎಂತ ಬೇಕಾದ್ರೂ ತಿಳ್ಕೊಬಹುದು, ಅದೇನು ತಪ್ಪದು. ನನ್ನ ಇಷ್ಟ ಪ್ರಕಾರ ತಪ್ಪೆ. ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಇನ್ನೇನ್ ಫಿನಾಲೆ ಹತ್ರ ಬರ್ತಾ ಇದೆ. ಯಾರು ಹೋಗ್ತಾರೆ ಟಾಪ್ 5ಗೆ? ಗಿಲ್ಲಿ ನಟ ಪಕ್ಕ ಹೋಗಿ ಹೋಗ್ತಾನೆ, ಟಾಪ್ 5 ಟಾಪ್ 1ಗೆ ಹೋಗ್ತಾನೆ ಮೇಡಮ್. ಅವ್ನು ಯಾರು ಈಗ ಅವ್ನು ಎಲ್ಲ ಸೇರಿ ಆಚೆ ಆಗ್ಬೇಕಂತ ಕಾಯ್ತಾರೆ, ಟ್ರೈ ಮಾಡ್ತಾ ಇದಾರೆ. ಅದ್ರ ಒಂದು ಕೀಲ್ ನಟ ತರ ನೋಡ್ತಾರೆ ಜನ. ಅವರು ಏನಾದ್ರೂ ಅವ್ನ್ ಮುಂದೆ ತೊಳಿಬೇಕು ಅಂತ ಇದ್ದಾರೆ, ಅವನ್ ಗೆಲ್ಲಬೇಕಂತ ಮುಂದೆ ಆಡ್ತಾ ಇದ್ದಾರೆ ಅಷ್ಟೇ. ಇವಾಗ ಕಾವ್ಯ ಟಾಪ್ 5 ಅಲ್ಲಿ ಇರ್ತಾರಂತ ಅನ್ಸುತ್ತಾ? ಅವರು ಬರ್ತಾರೆ ಮೇಡಮ್, ಟಾಪ್ 5 ಬರ್ತಾರೆ, ಅವರು ಟಾಪ್ 5 ಬರ್ತಾರೆ. ಆದ್ರೆ ಗಿಲ್ಲಿ ನಟ ಮೇಲೆ ಇವ್ರು ಜನಗಳು ಏನ್ ಹೇಳ್ತಾರೆ, ಇವ್ರು ಇವನಾದ್ರೂ ಸಲ ಅವ್ಳು ಗೆಲ್ಸ್ತಾರೆ ಅನ್ನೋದು ಮನಸ್ಸು. ಹಂಗಲ್ಲ, ಇವನಾಟ ಇವನೇ ಆಡ್ಕೊಂಡು ಹೋಯ್ತು. ಇವಾಗ ಅಶ್ವಿನಿ ಅವ್ರ 2.0 ಹೆಂಗಿದೆ? ನನ್ಗೆ ಇಷ್ಟ ಆಗಲ್ಲ ಮೇಡಮ್, ನನ್ಗೆ ಯಾರು ಇಷ್ಟ ಆಗಲ್ಲ. ಗಿಲ್ಲಿ ನಟ ಒಬ್ನೇ ಇಷ್ಟ ಆಗೋದು ಅಷ್ಟೇ. ಆ ಟೀಮ್ ಅಲ್ಲಿ ನನ್ಗೆ ಯಾರು ಇಷ್ಟ ಆಗಿಲ್ಲ ಅಷ್ಟೇ. ರಾಘವನ್ ನನ್ ಮನ್ಸಿಗೆ ಇಲ್ಲ. ಅವ್ರ ದೊಡ್ಡ ಮನುಷ್ಯ, ಅವ್ರು ಯಾವ ಟೈಮ್ಗೆ ಏನ್ ಇದಾಗ್ತಾ ಇದಾರೋ ಅವ್ರಿಗೆ ಇದಾಗಲ್ಲ. ಗಿಲ್ಲಿ ಮೇಲೆ ರಕ್ಷಿತಾಗೆ ಸ್ವಲ್ಪ ಲೈಟ್ ಆಗಿ ಲವ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. 1000 ಜನ ಈಗ ಏನ್ ಮಾಡ್ತಾರೆ ಮೇಡಮ್. ಈಗ ಸುಮ್ನೆ ಒಂದ್ ಹೆಣ್ಮಕ್ಳ ಹತ್ರ ಮಾತಾಡಿದ್ರೆ ಒಂದು ಕಲಬೆರಕೆ ಮಾಡೋದು ಜಾಸ್ತಿ ಮೇಡಮ್. ಈಗ ಇರೋದೇ ಪೊಸಿಷನ್. ಅವರು ಹೇಳ್ಕೊಂಡಿದ್ದಾರೆ ನನಗೆ ಗಿಲ್ಲಿ ತರ ಹುಡುಗ ಬೇಕು ಅಂತ. ಅದ್ ಅವ್ರ ಮನಸ್ಸಾಕ್ಷಿ, ನಾವ್ ಹೇಳ್ತೀವಿ ನಾವು ತಪ್ಪದು. ಅದು ಒಂದು ಹೆಣ್ಮಕ್ಳು ಏನಾದ್ರೂ ಇಷ್ಟ ಪಡ್ಬೋದು, ಗಂಡ್ ಮಕ್ಳು ಏನಾದ್ರು ಇಷ್ಟ ಪಡೋದು, ಅದು ತಪ್ಪದು. ಹಣೆ ಬಾರದಲ್ಲಿ ಏನಿದ್ರೆ ಅದು ನಡೀತದೆ. ಟಾಪ್ 5 ಅಂತೂ ನಿಮ್ಗೆ ಯಾರು ಹೋಗ್ತಾರೆ ಅಂತ ಅನ್ಸತ್ತೆ? ಅಂದ್ರೆ ಇವಾಗ ಹೇಳಿದ್ರಿ ಅಶ್ವಿನಿ, ಯಾರು ಹೋಗಲ್ಲ ಗಿಲ್ಲಿ ಅಷ್ಟೇ ಅಂತ. ಒಂದ್ ಅಂದಾಜ್ ಮೇಲೆ ಹೇಳ್ತೀರಾ? ಅಂದ್ರೆ ಅಂದಾಜ್ ಮೇಲೆ ಹೋಗಿ ಅಂದ್ರೆ ಇವ್ರು ಅವ್ರ ಹೆಸರೇನ್ ಮೇಡಮ್, ರಾಶಿಕಾ ಟಾಪ್ 5 ಹೋಗ್ತಾರೆ. ಧನುಷ್ ಆಡ್ತಾ ಇದಾರೆ, ಆದ್ರೆ ಟ್ರೈ ಮಾಡ್ತಾರೆ ಅವ್ರುನು. ಅವ್ರಿಬ್ರೆ
ಯಾರಿಲ್ಲ. ನೀ ಎಷ್ಟೇ ಕೇಳಿದ್ರು ನನ್ ಗಿಲ್ಲಿ ಬಗ್ಗೆ ಹೇಳೋದು, ಇನ್ನು ಮುಂದಕ್ಕೆ ನಾನು ಹೇಳೋದೇ ಇಲ್ಲ, ಮುಗೀತಷ್ಟೇ. ಥ್ಯಾಂಕ್ ಯು. ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಮೇಡಮ್. ಯಾರ್ ಇಷ್ಟ? ಗಿಲ್ಲಿ ಮೇಡಮ್ ಗಿಲ್ಲಿ ಯಾಕೆ? ಫೇವ್ರೇಟ್. ಚೆನ್ನಾಗ್ ಆಡ್ತಾ ಇದ್ದಾನೆ, ಕಾಮಿಡಿಯನ್ ಮಾಡ್ತಾ ಇದ್ದಾನೆ, ಚೆನ್ನಾಗ್ ಆಡ್ತಾ ಇದ್ದಾನೆ, ಹಂಗಾಗಿ ಗಿಲ್ಲಿ ಇಷ್ಟ. ಇವಾಗ ಅವರು ತುಂಬಾ ಪ್ರಿಪೇರ್ ಆಗಿ ಬಂದಿದೀನಿ, ಹನುಮಂತ್ ಅವ್ರ ಸೀಸನ್, ಪ್ರಥಮ್ ಅವ್ರ ಸೀಸನ್ ಎಲ್ಲ ನೋಡ್ಕೊಂಡ್ ಬಂದಿದೀನಿ ಅಂದ್ರು. ಅದೇ ನೆಗೆಟಿವ್ ಆಗಲ್ವಾ? ಅಂದ್ರೆ ಫೇಕ್ ಮಾಡ್ತಿದಾರೆ ಅನ್ನೋ ತರ ಎಲ್ಲ. ಇಲ್ಲ ಇಲ್ಲ, ಆ ತರ ಏನ್ ಆಗಲ್ಲ. ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಕಪ್ಪು ಕೂಡ ಗಿಲ್ಲಿನೇ ಹೊಡೆಯಿದ್ದಾನೆ. ಗಿಲ್ಲಿನೇ ಗೆದ್ದು. ಬೇರೆ ಯಾರು ಬೇಡವಾ? ಬೇರೆ ಯಾರು ಬೇಡ, ಗಿಲ್ಲಿನೇ. ಯಾರು ಇರ್ಬೇಕು ನಿಮ್ ಪ್ರಕಾರ? ಸುದೀಪ್ ಸರ್ ಕೈಯಲ್ಲಿ ಟಾಪ್ 1 ಟಾಪ್ 2 ಅಂದ್ರೆ ಯಾರು ಇರ್ಬೇಕು? ಟಾಪ್ 1 ಗಿಲ್ಲಿ, ಟಾಪ್ 2 ಬಂದು ರಕ್ಷಿತಾ ಬರ್ತಾರೆ. ಇವಾಗ ರಕ್ಷಿತಾಗೆ ಗಿಲ್ಲಿ ಅಂದ್ರೆ ಇಷ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಗಿಲ್ಲಿ ತರ ಹುಡ್ಗ ಬೇಕು ನನ್ಗೆ, ಗಿಲ್ಲಿ ನನ್ಗೆ ಇಷ್ಟ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ಗಿಲ್ಲಿ ತರ ಬೇಕು ಅಂತ ಅವಳು ಹೇಳ್ತಾ ಇರ್ಬೋದು, ಬಟ್ ಅವಳು ಬಂದು ಗಿಲ್ಲಿಯರು ಬಂದು ನನ್ನ ಕರುಳಿನ ಕುಡಿ ನಂಬ ಅಂತ ಹೇಳ್ತಾ ಇದ್ದಾರೆ. ತಂಗಿ ತರ ಅವ್ರು ನೋಡ್ತಾರೆ, ಬಟ್ ಅದಕ್ಕೆ ಇಲ್ಲ, ಏನೇ ಇಲ್ಲ. ಇವಾಗ ಕಾವ್ಯ ಅವ್ರ ಫ್ಯಾಮಿಲಿ ಬ್ರೇಸ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಗಿಲ್ಲಿಗೆ, ಗಿಲ್ಲಿ ಫುಲ್ ಖುಷಿಯಾಗಿದ್ದಾರೆ. ಕಾವ್ಯನು ಕರ್ಕೊಂಡು ಹೋಗ್ತಾರ ಟಾಪ್ 5ಗೆ? ಅದು ಹೇಳಕ್ಕಾಗಲ್ಲ. ಟಾಪ್ 5 ಅಲ್ಲಿ ಹೋಗ್ಬೋದು, ಕಾವ್ಯನೂ ಹೋಗ್ಬೋದು, ಬಟ್ ಗಿಲ್ಲಿ ಅಂತೂ ಕರ್ಕೊಂಡು ಹೋಗ್ತಾರೆ. ಮೈನ್ ನಂಬರ್ ಗಿಲ್ಲಿ. ಸ್ಪಂದನ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಇದಕ್ಕೇನ್ ಹೇಳ್ತೀರಾ? ಸ್ಪಂದನ ಬಂದಿದ್ದಾರೆ ಮೇಡಮ್, ಅವರು ಸರಿಯಾಗಿ ಏನು ಅಷ್ಟು ಇದಿರ್ಲಿಲ್ಲ, ಹಂಗಾಗಿ ಬಂದಿದ್ದಾರೆ. ಯಾರು ಇರ್ಬೋದು ಟಾಪ್ 5? ಟಾಪ್ 5 ಧನುಷ್, ಅಶ್ವಿನಿ, ರಕ್ಷಿತಾ, ಕಾವ್ಯ, ಗಿಲ್ಲಿ. ರಾಶಿಕಾನು ಇರಲ್ಲ. ಟಾಸ್ಕ್ ಚೆನ್ನಾಗ್ ಆಡ್ತಾರಲ್ಲ. ಟಾಸ್ಕ್ ಚೆನ್ನಾಗ್ ಆಡ್ತಾ ಇದ್ದಾರೆ, ಬಟ್ ರಾಶಿಕಾ ಇರಲ್ಲ ಅಂತ ನನ್ನ ಅನಿಸಿಕೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ? ಮೇಡಮ್ ನೋಡ್ತಾ ಇದೀನಿ. ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಯಾಕೆ? ಗಿಲ್ಲಿ ಅವ್ರು ಹಾಕ್ಬೋದು. ಅವ್ರು ಯಾಕಂದ್ರೆ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಮಕ್ಕಳ್ದಂಗೆ ಹೇಳ್ತಾರೆ. ಏನಿದ್ರು ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಗಿಲ್ಲಿ ಇಷ್ಟ ಅಲ್ಲ. ನಮಗೂ ಹಳ್ಳಿ ಹುಡುಗ ಅದ್ರಲ್ಲಿ ಬೇರೆ, ಅದಕ್ಕೋಸ್ಕರ ಗಿಲ್ಲಿ ಇಷ್ಟ. ಹೌದು. ಇವಾಗ ಗಿಲ್ಲಿ ಆಟ ಅರ್ಥ ಮಾಡ್ಕೊಂಡಿರೋ ತರ ಯಾರು ಆಟ ಅರ್ಥ ಮಾಡ್ಕೊಂಡಿಲ್ಲ ಅಂತ ಸುದೀಪ್ ಅವ್ರು ಹೇಳ್ತಾರೆ. ಆಮೇಲೆ ಅವರು ಪ್ರಥಮ್ ಮತ್ತೆ ಹನುಮಂತ್ ಅವ್ರ ಸೀಸನ್ ನೋಡ್ಕೊಂಡ್ ಬಂದಿದ್ದೀನಿ, ಫುಲ್ ಪ್ರಿಪೇರ್ ಆಗಿದ್ದೀನಿ ಅಂತ. ಅದಕ್ಕೋಸ್ಕರ ಆಟ ಆಡ್ತಿದ್ದಾರೆ ಅಂತ ಅನ್ಸಲ್ವಾ? ಇಲ್ಲ ಮೇಡಮ್, ಆತರ ಏನ್ ಅನ್ಸಲ್ಲ. ಮುಂಚೆಯಿಂದನೂ ಆಡ್ಕೊಂಡ್ ಬರ್ತಿದಾರಲ್ಲ. ಈಗ ಅಂದ್ರೆ ಸುದೀಪ್ ಸರ್ ನನ್ನ ಏನಂದ್ರೆ ಎಕ್ಸಾಂಪಲ್ ಕೊಟ್ಟಿದೆ ಅಷ್ಟೇ, ಜಸ್ಟ್ ಎಕ್ಸಾಂಪಲ್. ಮುಂಚೆಯಿಂದನೂ ಅದೇ ತರ ಹೇಳ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ವಾರದಲ್ಲೇ 1 ವಾರ 2 ವಾರ ಆಡ್ದಂಗೆ ಹೇಳ್ಬೋದಿತ್ತು. ಪ್ರಥಮ ಮತ್ತೆ ಹನುಮಂತ ಆಡ್ದಂಗೆ ಆಡ್ತಿದ್ದಾನೆ ಅಂತ ಹೇಳ್ಬೋದಿತ್ತು, ಆದ್ರೆ ಹೇಳಿಲ್ವಲ್ಲ. ಅಂದ್ರೆ ಅಲ್ಲಿವರೆಗೂ ನೋಡ್ಕೊಂಡ್ ಬಂದು ಇವಾಗ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಆಡ್ತಿರೋ ಆಟ ಚೆನ್ನಾಗಿದೆ, ಅಂದ್ರೆ ಅವ್ರ ತರ ಆಡ್ತಿದಾರೆ ಅಂತ ಇವ್ರು ಸುದೀಪ್ ಸರ್ ಅನ್ಸಿದೆ. ಅಂದ್ರೆ ಗಿಲ್ಲಿ ಆಟ ಗಿಲ್ಲಿ ಮಾಮೂಲಿ ಆಡ್ತಾ ಇದಾರೆ. ಇವಾಗ ಗಿಲ್ಲಿ ಬಿಟ್ಟು ಯಾರಾದ್ರೂ ಟಾಪ್ 2 ಅಲ್ಲಿ ಇರ್ಬೇಕು ಅಂತಂದ್ರೆ ಯಾರು ಇರ್ಬೋದು? ಟಾಪ್ 2 ಅಂದ್ರೆ ನನಗೆ ಗೊತ್ತಿರೋಂಗೆ ಅಶ್ವಿನಿ ಮೇಡಮ್. ಹೌದು. ಕಾವ್ಯ ಸೇವ್ ಮಾಡಕ್ ಅಂದ್ರೆ ಅವ್ರ ಪರ್ಸನಲಿ ಅಂತ ನಾವ್ ಹೇಳ್ತಾ ಇರೋದು. ಯಾಕಂದ್ರೆ ಗಿಲ್ಲಿ ನಮ್ಗೆ ಟಾಪ್ 1 ಬೇಕು ಅಂತ ನಾನ್ ಹೇಳ್ತಾ ಇರೋದು. ಟಾಪ್ 2 ಬೇಕಾದ್ರೆ ನಾನು ಅಶ್ವಿನಿ ಮೇಡಮ್ ಹೇಳ್ತಾ ಇರೋದು. ಹೌದು. ಇಷ್ಟ ಆಗಿದೆ ಅಶ್ವಿನಿ ಅವ್ರ ಆಟ 2.0 ಎಲ್ಲ? ಹೌದು ಮೇಡಮ್, ತುಂಬಾ ಇಷ್ಟ ಆಗಿದೆ. ಯಾಕೆ? ತುಂಬಾ ಜನಕ್ಕೆ ಇಷ್ಟನೇ ಆಗಿಲ್ಲ. ತುಂಬಾ ಜನಕ್ಕೆ ಯಾಕೆ ಇಷ್ಟ ಇಲ್ಲ ಅವ್ರದ್ದು? ಯಾಕಂದ್ರೆ ಈಗ ಬಿಗ್ ಬಾಸ್ ನೋಡ್ತೀವಿ, ಓಕೆ, ಬಿಗ್ ಬಾಸ್ ನೋಡ್ಬೇಕಾದ್ರೆ ಯಾವ ತರ ಅರ್ಥ ಮಾಡ್ಕೊಬೇಕು. ಈಗ ಬರೀ ಟಾಸ್ಕ್, ಬರೀ ಅವ್ರು ಮಾತಾಡೋದು ಅದನ್ನೊಂದೇ ನೋಡ್ಬೇಕು. ಪೂರ್ತಿ ಈಗ 24 hours ಬರುತ್ತಲ್ಲ, ಅದು ಲೈವ್ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ. ಈಗ ಯಾರು ಹೆಂಗೆ ಅಶ್ವಿನಿ ಮೇಡಮ್ ಹೆಂಗ್ ಆಡ್ತಿದ್ದಾರೆ, ಕಾವ್ಯ ಅವ್ರು ಹೆಂಗ್ ಆಟ ಆಡ್ತಿದ್ದಾರೆ, ಅದ್ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ ಇಷ್ಟ. ಈಗ ಟಾಪ್ 5 ಅಲ್ಲಿ ಯಾರು ಇರ್ತಾರೆ? ಟಾಪ್ 5 ಅಲ್ಲಿ ಅಂದ್ರೆ ನಾವು ಟಾಪ್ 1 ಬಂದು ಗಿಲ್ಲಿ, ಟಾಪ್ 2 ಅಶ್ವಿನಿ ಮೇಡಮ್, ಟಾಪ್ 3 ನಮ್ಗೆ ಗೊತ್ತಿರೋ ರಾಘವ್ ಸರ್, ಟಾಪ್ 4 ಈಗ ನೀವು ಹೇಳಿರೋ ಕಾವ್ಯ ಅವರು, ಇನ್ ಟಾಪ್ 5 ಧನು ಅವ್ರು ಬರ್ಬೋದು ಅಂತ ಅನ್ಸಿಕೆ. ರಕ್ಷಿತಾ ಇಲ್ಲ? ರಕ್ಷಿತಾ ಅಂದ್ರೆ ಹೇಳ್ತಾ ಇದಾರೆ. ರಕ್ಷಿತಾ ಅಷ್ಟಕ್ಕಷ್ಟೇ ನಮ್ಗೆ ಅಂದ್ರೆ ಈ ಮಂಗಳೂರು ಹುಡುಗಿ ಅಂತ ಹೇಳ್ತಾರೆ. ಹೌದು, ಇರ್ಬೋದು. ನನಗೆ ಗೊತ್ತಿರಂಗೆ ನಮ್ಗೆ ಇಷ್ಟ ಆಗೋರು 5 ಜನ ಅಷ್ಟೇ. ಈಗ ಧ್ರುವಂತ್ ಇದಾರೆ, ರಾಶಿಕಾ ಅವ್ರಿದ್ದಾರೆ. ಧ್ರುವಂತ್ ರಾಶಿಕಾ ಇಬ್ರು ಕೂಡ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಹೌದು, ಧ್ರುವಂತ್ ಅವ್ರಿಗೆ ಈಗ ಲೈಫ್ ಕೊಟ್ಟಿದ್ದಾರೆ, ಜಸ್ಟ್ ಲೈಫ್ ಅಷ್ಟೇ. ಆಮೇಲೆ ರಾಶಿಕಾ ಅವ್ರಿಗೂ ಒಂದ್ ಲೈಫ್ ಇದು. ನಮ್ಗೆ ಅಷ್ಟಕ್ಕಷ್ಟೇ ಮೇಡಮ್. 5 ಜನ ಇಷ್ಟ. ಗೆಲ್ಲದ್ ಗಿಲ್ಲಿನೇ. ಹೌದು, ಓಟ್ ಹಾಕ್ತಿದ್ವಿ. ಬಿಗ್ ಬಾಸ್ ನೋಡ್ತಾ ಇದೀರಾ ಈ ಸೀಸನ್? ಹೇಗಿದೆ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಯಾರು ಇಷ್ಟ ನಿಮ್ಗೆ? ಗಿಲ್ಲಿ ಮೇಡಮ್, ಗಿಲ್ಲಿ. ಗಿಲ್ಲಿ ಬಿಟ್ಟು ಕಾವ್ಯ ಮೇಡಮ್. ಕಾವ್ಯ. ಕಾವ್ಯ ಚೆನ್ನಾಗಿ ಆಡ್ತಾರೆ ಮೇಡಮ್, ನೀಟಾಗಿ ಚೆನ್ನಾಗಿ ಇದ್ ಮಾಡ್ತಾರೆ. ಗಿಲ್ಲಿ ಸಖತ್ತಾಗಿ ಆಡ್ತಾ ಇದಾರೆ, ಚೆನ್ನಾಗಿದೆ ಮೇಡಮ್. ಕಾವ್ಯಗಿಂತ ಟಾಸ್ಕ್ ಅಲ್ಲೆಲ್ಲ ರಾಶಿಕಾ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಕಾವ್ಯ ಚೆನ್ನಾಗಿ ಇಷ್ಟ ಮೇಡಮ್. ಕಾವ್ಯ ಗಿಲ್ಲಿ ಇಬ್ರು ಫೇವರೇಟ್. ರಕ್ಷಿತಾ ಗಿಲ್ಲಿ ಇಷ್ಟ ಇಲ್ವಾ? ರಕ್ಷಿತಾ ಆಡ್ತಾರೆ ಚೆನ್ನಾಗಿ, ಬಟ್ ಗಿಲ್ಲಿ ಕಾವ್ಯ ಅಂದ್ರೆ ಫೇವರೇಟ್. ಇವಾಗ ರಕ್ಷಿತಾಗೆ
ಕಾವ್ಯ ಗಿಲ್ಲಿ ಪಕ್ಕ ಕೂತ್ಕೊಂಡ್ರೆ ಉರಿಯುತ್ತೆ, ಅವಳು ಹೆಂಗಾದ್ರೂ ಮಾಡಿ ಮನೆಯಿಂದ ಕಾವ್ಯನ ಆಚೆ ಹಾಕ್ಬೇಕು ಅಂತ. ಹಳ್ಳಿ ಕಡೆಯಿಂದ ಮುಂದೆ ಬರಲ್ಲ ಮೇಡಮ್, ಅದರಿಂದ ಹಂಗ ಅನ್ಸುತ್ತೆ ಅಷ್ಟೇ ಅವ್ರಿಗೆ. ಲೈಟ್ ಆಗಿ ಆಗಿದೆ ಅವ್ರ ಮೇಲೆ, ಕ್ರಶ್ ಇದೆ ಅವಳಿಗೆ, ಅಂದ್ರೆ ಅಷ್ಟಕ್ಕಷ್ಟೇ ಮೇಡಮ್. ಮಾತ್ರ ಗಿಲ್ಲಿ ತರನೇ ಹುಡುಕಬೇಕು ಅಂತ. ಗಿಲ್ಲಿ ತರನೇ ಕೇಳ್ತಾ ಇದ್ದಾಳೆ. ಸೊ ಏನ್ ಅನ್ಸುತ್ತೆ? ಚೆನ್ನಾಗಿದೆ ಮೇಡಮ್, ಪೇರ್ ಚೆನ್ನಾಗಿರುತ್ತಾ? ಚೆನ್ನಾಗಿದೆ, ಪೇರ್ ಚೆನ್ನಾಗಿದೆ. ಓಕೆ, ಇನ್ನ ಅಶ್ವಿನಿ ಅವ್ರ 2.0 ಹೇಗಿದೆ? ಅವರು ಡ್ರಾಮಾ ಮೇಡಮ್, ಅವ್ರದ್ದು ಡ್ರಾಮಾ ಇಷ್ಟ ಇಷ್ಟ ಆಯ್ತಲ್ಲ ಮೇಡಮ್. ಯಾರು ಇರ್ತಾರೆ ಟಾಪ್ 2? ಟಾಪ್ ಟು ಗಿಲ್ಲಿ, ರಘು ಸರ್. ರಘು ಅವ್ರಿಗೂ ಗಿಲ್ಲಿ ಕಂಡ್ರೆ ಆಗಲ್ವಲ್ಲ, ಇರಿಟೇಟ್ ಮಾಡ್ತಾನೆ ಅಂತ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಕಾಮಿಡಿ ಚೆನ್ನಾಗಿರುತ್ತೆ ಅಷ್ಟೇ, ಅವ್ರು ಸುಮ್ನೆ ಅವ್ರು ಈಟ ಆಯ್ತಾ ಇದ್ರು ಅಷ್ಟೇ, ಚೆನ್ನಾಗಿರುತ್ತೆ ಅವ್ರದ್ದು, ಸಖತ್ತಾಗಿದೆ ಇದೆ. ಓಕೆ, ಟಾಪ್ 5 ಅಲ್ಲಿ ಯಾರು ಇರ್ತಾರೆ? ಗಿಲ್ಲಿ, ರಘು, ರಕ್ಷಿತಾ, ಕಾವ್ಯ, ಅದ್ ಬಿಟ್ರೆ ಅಶ್ವಿನಿ ಮೇಡಮ್ ಇರ್ಬೋದು. ಅಂದ್ರೆ ಜಗಳ ಆಡ್ತಾರಲ್ಲ, ಬರ್ಸ್ತಾರೆ ಅವ್ರನ್ನ. ಧ್ರುವಂತ ಇರಲ್ಲ ಮೇಡಮ್, ನೆಕ್ಸ್ಟ್ ಅವ್ರ ಹೋಗ್ತಾರೆ ಪಕ್ಕ ಧ್ರುವಂತ. ರಾಶಿಕನ್ ಇರಲ್ಲ. ಪಾಪ ಅವ್ರು ತುಂಬಾ ಅಂಡರ್ ರೇಟೆಡ್ ಅನ್ಸಲ್ವಾ? ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾರೆ, ಗೇಮ್ ಆಡ್ತಾ ಇದಾರೆ. ಮೇಡಮ್, ಆದ್ರೂ ಟಿ ಆರ್ ಪಿ ಮೇಲೆ ಡಿಪೆಂಡ್ ಅಲ್ಲ ಮೇಡಮ್. ಟಿ.ಆರ್.ಪಿ ಬಂದ್ರೆ ಪಕ್ಕ ಇಸ್ಕೊತಾರೆ. ನಿಮ್ ಪ್ರಕಾರ ಗಿಲ್ಲಿನೇ ಗೆಲ್ಬೇಕು? ಓಟ್ ಮಾಡ್ತಿದ್ರಾ? 99 ಓಟು ಅವಂಗೆ, ಫುಲ್ ಗಿಲ್ಲಿಗೆ. ಕಾವ್ಯ ಹಾಕಲ್ಲ, ಬಟ್ 99 ನೋಡ್ಬೇಕಷ್ಟೇ ಎಲ್ಲ. ಉಳಿಸ್ಕೋಬಹುದು ಮೇಡಮ್. ನಾವು ಗಿಲ್ಲಿಗೆ ಮೇಡಮ್, ಪಕ್ಕ ಗಿಲ್ಲಿ. ಮಂಡ್ಯ ಮಳವಳ್ಳಿ ಮೇಡಮ್, ನಮ್ದು ಕೊಳೆಗಲ್ಲ, ಮಳವಳ್ಳಿ ಪಕ್ಕ ಅಕ್ಕಪಕ್ಕ. ಅಂದ್ರೆ ನಾವು ಅವ್ರ ಸೇಮ್ ಅದೇ ತರನೇ ಚೆನ್ನಾಗ್ ಆಡ್ತಾ ಇದ್ವಿ. ಮಾಟ ಮಾತ್ರ ಎಲ್ಲ ಮಾಡ್ಸಲ್ಲ ಮೇಡಮ್, ಬಟ್ ಅದು ಅವಾಗಿತ್ತು. ಇಲ್ಲ ಮೇಡಮ್, ಆತರ ಎಲ್ಲ ಮಾಡ್ಸಲ್ಲ, ಬಟ್ ಓಟ್ ಹಾಕ್ತೀವಿ ಅಷ್ಟೇ. ಅವ್ರ ಗೆಲ್ಬೇಕು. ನಮ್ಮೂರವರು, ಮಳವಳ್ಳಿಯವರು, ಮಂಡ್ಯದವರು ಎಲ್ಲ ಗೆಲ್ಬೇಕಷ್ಟೇ. ಇವಾಗ ಯಾರು ಇಷ್ಟ ನಿಮ್ಗೆ? ನಮ್ಗೆ ಗಿಲ್ಲಿ ಇಷ್ಟ. ಆಮೇಲೆ ಆ ಹುಡುಗಿ ಹೆಸರು ರಕ್ಷಿತಾ, ಅದು ಗಡ ಗಡ ಅವ್ಳು ಇಷ್ಟ. ಮತ್ತೆ ಇನ್ನೊಬ್ರು ಮೇಡಮ್, ಅವ್ರ ಹೆಸರು ಅಶ್ವಿನಿ, ಅವ್ರ ಇಷ್ಟನೇ. ಅಲ್ಲಲ್ಲ, ಸ್ವಲ್ಪ ಇಷ್ಟ. ಸ್ವಲ್ಪ ಚೆನ್ನಾಗಿ ಮಾಡುತ್ತೆ, ಆಮೇಲೆ ಸ್ವಲ್ಪ ಕಿರಿಕ್ ಅದಲ್ಲ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಕಾವ್ಯನೂ ಪರವಾಗಿಲ್ಲ. ಗಿಲ್ಲಿ ಕಾವ್ಯನೇ ಬರ್ಬೇಕು ಫೈನಲ್ಗೆ ಅಂತ ಆಸೆ. ನಿಮ್ಗೇನ್ ಅನ್ಸುತ್ತೆ? ನಾನು ಅದೀಗ ಒಂದ್ 2 ವಾರ ನೋಡಿಲ್ಲಪ್ಪ. ಅದೀಗ ಅದ್ ಮೊಬೈಲ್ ಕರೆನ್ಸಿನೇ ಹಾಕಿಲ್ಲ ಅಂತ ನೋಡಿಲ್ಲ, ಸಿಕ್ಕಿಲ್ಲ. ನೋಡ್ಬೇಕು, ನನ್ ಮಗಳು ಕೇಳ್ಬೇಕು. ನಿಮ್ಗೆ ಯಾರು ಗೆಲ್ಬೇಕು? ಅದೇ ನೋಡಿಲ್ಲ ಇವಾಗ ಇನ್ನ ಸರಿಯಾಗಿ. ನಾನು ಗಿಲ್ಲಿ ಗೆಲ್ಬೇಕಾ? ಗಿಲ್ಲಿ ಗೆಲ್ಬೇಕು. ತುಂಬಾ ಜನ ಗಿಲ್ಲಿ ಗೆಲ್ಬೇಕಂತ. ಗಿಲ್ಲಿ ಬಿಟ್ಟು ಬೇರೆ ಯಾರು ಗೆಲ್ಬೇಕು? ಗಿಲ್ಲಿ ಪಾಪ, ಅದು ಪಾಪು ಕಷ್ಟ ಪಡುತ್ತಲ್ಲ, ಅದು ಒಂಥರ, ಅದಕ್ಕೆ ಒಂದು ಫೀಲಿಂಗ್, ನಾನು ಹಿಂಗೆ ಬರ್ಬೇಕು, ಹಿಂಗೆ ಇರ್ಬೇಕು ಅಂತ, ಅದು ಒಂಥರ ಆಸೆ. ಅದಕ್ಕೆ ಅವಳು ಬರ್ಲಿ ಅಂತ. ಅವರು ಬರ್ಲಿ. ಗಡಿಬಿಡಿ ಮಾತಾಡುತ್ತೆ, ಏನು ಮಾಡಕ್ ನೋಡಕ್ ಚೆನ್ನಾಗಿದೆ. ಇಷ್ಟ ಪಡ್ತಾ ಇದ್ದೀರಾ? ಖುಷಿಯಿಂದ ನೋಡ್ತಾ ಇದ್ದೀವಿ. ಖುಷಿ ಏನಂದ್ರೆ ಕೆಲ್ಸ ಜಾಸ್ತಿ, ಏನ್ ಮಾಡೋಣ, ಕೆಲ್ಸ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.